ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಬಗ್ಗೆ, ಅಂದ್ರೆ ವಿಶೇಷವಾಗಿ 2025ರಲ್ಲಿ ಯಾಕಿದು ಇಷ್ಟು ಉಲ್ಬಣಗೊಂಡಿದೆ ಅನ್ನೋದರ ಬಗ್ಗೆ ಆಳವಾಗಿ ಮಾತಾಡೋಣ. ನಮ್ಮತ್ರ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ಮೂಲಗಳು ಮತ್ತು 2025ರಲ್ಲಿ ಉಲ್ಬಣ ಅನ್ನೋ ವಿಶ್ಲೇಷಣೆಯ ಕೆಲವು ಭಾಗಗಳಿದೆ. ಇದರ ಹಿನ್ನೆಲೆ, ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಹೌದು, ಖಂಡಿತ. ಇದು ತುಂಬಾ ಕಾಂಪ್ಲೆಕ್ಸ್ ಆದ ವಿಷಯ. ಅಂದ್ರೆ ಇದರಲ್ಲಿ ರಾಜಕೀಯ, ಸಿದ್ಧಾಂತ, ಭದ್ರತಾ ಕಾಳಜಿಗಳು, ಪ್ರಾದೇಶಿಕ ಪವರ್ ಬ್ಯಾಲೆನ್ಸ್ ಎಲ್ಲವೂ ಸೇರ್ಕೊಂಡಿದೆ. ಸೊ ಈ ಮೂಲಗಳು ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ಬೋದು ಅನ್ಸುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಇದರ ಮೂಲ ಕಾರಣಗಳೇನು? ಮೊದಲನೇದು, ಬಹುಶಃ ಅತಿ ಮುಖ್ಯವಾದದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮ. ಇಸ್ರೇಲ್ ಇದನ್ನ ತಮ್ಮ ಅಸ್ತಿತ್ವಕ್ಕೆ ದೊಡ್ಡ ಅಪಾಯ ಅಂತ ನೋಡ್ತಿದೆ ಅಲ್ವಾ? ಖಂಡಿತವಾಗಿಯೂ. ಅಂದ್ರೆ ಇರಾನ್ ಅಣ್ವಸ್ತ್ರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ ಅಂತ ಇಸ್ರೇಲ್ ತುಂಬಾ ಗಟ್ಟಿಯಾಗಿ ನಂಬಿದೆ. ಅದೇ ಅವರ ದೊಡ್ಡ ಚಿಂತೆ. ಇದನ್ನ ತಡೆಯೋಕೆ ಅಂತನೇ ಇಸ್ರೇಲ್ ಹಲವಾರು ವರ್ಷಗಳಿಂದ ಸೈಬರ್ ಅಟ್ಯಾಕ್ಸ್, ವಿಜ್ಞಾನಿಗಳ ಹತ್ಯೆ, ಈ ಥರದ ಸೀಕ್ರೆಟ್ ಆಪರೇಷನ್ಸ್ ಮಾಡಿದೆ ಅಂತೆ ಮೂಲಗಳು ಹೇಳ್ತವೆ. ಆದ್ರೆ ಈಗ ಪರಿಸ್ಥಿತಿ ಅದು ನೇರ ಮಿಲಿಟರಿ ದಾಳಿಯ ಹಂತಕ್ಕೆ ಬಂದಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇರಾನ್ ಮಾತ್ರ ತಮ್ಮ ಪ್ರೋಗ್ರಾಂ ಶಾಂತಿಗಾಗಿ ಅಂತ ಹೇಳ್ತಾನೇ ಇದೆ. ಆದರೆ ಇಸ್ರೇಲ್ ಮತ್ತು ಪಶ್ಚಿಮದ ದೇಶಗಳಿಗೆ ಅದರ ಮೇಲೆ ನಂಬಿಕೆ ಇಲ್ಲ. ಹೌದು, ಅದರ ವೇಗ, ಅದರ ಸ್ವರೂಪ ನೋಡಿದ್ರೆ ಅನುಮಾನ ಬರೋದು ಸಹಜ. ಇದರ ಜೊತೆಗೆ ಈ ಪ್ರಾದೇಶಿಕ ಪೈಪೋಟಿ ಇದೆಯಲ್ಲ, ಅಂದ್ರೆ ಇರಾನ್ ತನ್ನ ಪ್ರಭಾವ ಜಾಸ್ತಿ ಮಾಡ್ಕೊಳ್ಳೋಕೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ, ಗಾಜಾದಲ್ಲಿ ಹಮಾಸ್, ಯಮನ್ನಲ್ಲಿ ಹೌತಿಗಳು, ಈ ಗುಂಪುಗಳನ್ನ ಬೆಂಬಲಿಸ್ತಿದೆ ಅಂತ ಮೂಲಗಳು ಹೇಳ್ತವೆ. ಹೌದು, ಇರಾನ್ ದೃಷ್ಟಿಯಲ್ಲಿ ಇದೆಲ್ಲ ಅವರ ಪ್ರಾದೇಶಿಕ ಪ್ರಭಾವ ಜಾಸ್ತಿ ಮಾಡೋ ದಾರಿಗಳು, ಮತ್ತೆ ಇಸ್ರೇಲ್ ಮೇಲೆ ಒತ್ತಡ ಹಾಕೋಕೆ ಒಂದು ಟೂಲ್ ಇದ್ದ ಹಾಗೆ. ಆದರೆ ಇಸ್ರೇಲ್ ಈ ಗುಂಪುಗಳನ್ನ ಇರಾನಿನಿಂದ ಶಸ್ತ್ರ ಪಡೆದ ಭಯೋತ್ಪಾದಕ ಗುಂಪುಗಳು ತಮ್ಮ ಗಡಿಗಳಿಗೆ ನೇರ ಡೇಂಜರ್ ಅಂತಾನೆ ಪರಿಗಣಿಸ್ತತ್ತೆ. ಸರಿ. ಇದರ ಜೊತೆಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯನೂ ತುಂಬಾ ಸ್ಟ್ರಾಂಗ್ ಆಗಿದೆ. ಇರಾನಿನ ಇಸ್ಲಾಮಿಕ್ ಗಣರಾಜ್ಯದ ನಿಲುವು ಅಂದ್ರೆ ಜಿಯೋನಿಸ್ಟ್ ವಿರೋಧಿ ನಿಲುವು, ಮತ್ತೆ ಇಸ್ರೇಲ್ನ ಯಹೂದಿ ರಾಷ್ಟ್ರದ ಗುರುತು. ಇರಾನ್ ನಾಯಕರು ಪಲಸಲ ಇಸ್ರೇಲ್ ನಾಶ ಆಗ್ಬೇಕು ಅಂತ ಹೇಳಿರೋದು ಕೂಡ ದಾಖಲಾಗಿದೆ. ಸಿರಿಯಾದಲ್ಲಿ ನಡೆದಿರುವ ಬೆಳವಣಿಗೆಗಳು ಮುಖ್ಯ ಅಲ್ವಾ? ಇರಾನ್ನಲ್ಲಿ ತನ್ನ ಮಿಲಿಟರಿ ಬೇಸ್ ಸ್ಥಾಪಿಸೋಕೆ ನೋಡ್ತಿದೆ, ಅದು ಇಸ್ರೇಲ್ ಗಡಿಗೆ ಹತ್ತಿರದಲ್ಲೇ. ನಿಜ, ತುಂಬಾ ಮುಖ್ಯ ಅದು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸಿರಿಯಾದಲ್ಲಿರೋ ಇರಾನಿ ಟಾರ್ಗೆಟ್ಗಳ ಮೇಲೆ ಮತ್ತೆ ಹೆಜ್ಬುಲ್ಲಾಗೆ ವೆಪನ್ಸ್ ಹೋಗೋ ರೂಟ್ಗಳ ಮೇಲೆ 100 ಸಾರಿ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಈ ಮೂಲಗಳು ಹೇಳ್ತವೆ. ಇದು ಮೊದಲು ಒಂದು ರೀತಿ ಶ್ಯಾಡೋ ವಾರ್, ನೆರಳಿನ ಯುದ್ಧ ತರ ಇತ್ತು. ಹೌದು. ಆದ್ರೆ ಈಗ ಅದು ಓಪನ್ ಕಾನ್ಫ್ಲಿಕ್ಟ್ ಆಗಿದೆ. ಈಗ ವಿಷಯ ನಿಜಕ್ಕೂ ಸೀರಿಯಸ್ ಆಗಿದೆ ಅನ್ಸುತ್ತೆ. 2025ರಲ್ಲಿ ಇದು ಯಾಕಿಷ್ಟು ತೀವ್ರವಾಯಿತು? ತಕ್ಷಣದ ಕಾರಣ ಏನು? ಆಕ್ಚುಲಿ ಮೂಲಗಳು ಹೇಳೋ ಪ್ರಕಾರ 2025ರ ಜೂನ್ ಆರಂಭದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಇರಾನ್ ಅಣುವಸ್ತ್ರ ತಯಾರಿಸೋ ಕೆಪಾಸಿಟಿಗೆ, ಅಂದ್ರೆ ಬ್ರೇಕ್ಔಟ್ ಕೆಪಾಸಿಟಿ ಅಂತಾರಲ್ಲ, ಅದರ ಹತ್ರ ಬಂದಿದೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಸಿಕ್ತು. ಓಹೋ. ಅದನ್ನ ಆಧರಿಸಿ ಇಸ್ರೇಲ್ ಇರಾನಿನ ಮುಖ್ಯ ಪರಮಾಣು ಸ್ಥಾವರಗಳ ಮೇಲೆ ಮತ್ತೆ ಕೆಲವು ಟಾಪ್ ಮಿಲಿಟರಿ ಕಮಾಂಡರ್ಸ್ಗಳನ್ನ ಟಾರ್ಗೆಟ್ ಮಾಡಿ ದೊಡ್ಡ ಮಟ್ಟದ ಏರ್ ಸ್ಟ್ರೈಕ್ಸ್ ನಡೆಸಿತು. ಓಕೆ, ಇದಕ್ಕೆ ಇರಾನ್ ಹೇಗೆ ರಿಯಾಕ್ಟ್ ಮಾಡ್ತು? ಇದು ಪರಿಸ್ಥಿತಿಯನ್ನ ಪೂರ್ತಿ ಬದಲಾಯಿಸಿದ ಹಾಗೆ ಕಾಣ್ತಿದೆ. ಹೌದು, ಇರಾನ್ನ ಪ್ರತಿಕ್ರಿಯೆ ಅದು ಪ್ರೆಸಿಡೆಂಟ್ ಇಲ್ಲದು, ಅಂದ್ರೆ ಹಿಂದೆಂದೂ ಆಗಿರ್ಲಿಲ್ಲ. ಅವರು 100 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಡ್ರೋನ್ಗಳನ್ನ ಬಳಸಿ ಇಸ್ರೇಲ್ನ ಮೇಜರ್ ಸಿಟಿಗಳು, ಮಿಲಿಟರಿ ಬೇಸ್ಗಳ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು. ನೇರವಾಗಿ? ಹೌದು. ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ಸೊ ಈ ಒಂದಕ್ಕೊಂದು ಅನ್ನೋ ಸೈಕಲ್ ಏನಿದೆ, ಅದು ಈಗ ಫುಲ್ ಸ್ಕೇಲ್ ವಾರ್ ಆಗಿ ಬದಲಾಗಿದೆ. ಎರಡೂ ದೇಶಗಳು ಈಗ ಒಬ್ರ ಮೇಲೊಬ್ರು ಇನ್ಫ್ರಾಸ್ಟ್ರಕ್ಚರ್, ಮಿಲಿಟರಿ ಸೈಟ್ಸ್, ಸಿಟಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಇದರ ಗ್ಲೋಬಲ್ ಪರಿಣಾಮಗಳೇನು? ಇದು ಬರೀ ಇವೆರಡೂ ದೇಶಗಳ ಮಧ್ಯೆನೇ ಇರುತ್ತಾ ಅಥವಾ? ಇಲ್ಲ, ಅಲ್ಲೇ ದೊಡ್ಡ ರಿಸ್ಕ್ ಇರೋದು. ಈ ಸಂಘರ್ಷ ಪೂರ್ತಿ ಮಿಡ್ಲ್ ಈಸ್ಟಿಗೆ ಹಬ್ಬೋ ಸಾಧ್ಯತೆ ಇದೆ. ಅಮೆರಿಕ, ಲೆಬನಾನ್ನ ಹಿಜ್ಬುಲ್ಲಾ, ಗಲ್ಫ್ ದೇಶಗಳು, ಯಾಕೆ ರಷ್ಯಾ ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋ ಅಪಾಯ ಇದೆ. ಹೌದು. ಮತ್ತೆ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಬೆಲೆಗಳು ಗಗನಕ್ಕೇರಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳಿಗೆ ಡ್ಯಾಮೇಜ್ ಆದ್ರೆ ಅವರು NPTಯಿಂದ ಅಂದ್ರೆ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದದಿಂದ ಪೂರ್ತಿ ಹೊರಗಡೆ ಬರ್ಬೋದು. ಓ, ಹಾಗಾದ್ರೆ
ಅಥವಾ ರಿಟಾಲಿಯೇಷನ್ ಆಗಿ ಅಣುವಾಸ್ತ್ರ ಕಾರ್ಯಕ್ರಮವನ್ನ ಇನ್ನಷ್ಟು ಫಾಸ್ಟ್ ಮಾಡ್ಬೋದು. ಇದೆಲ್ಲ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ ಹಾಗೆ ಇರಾನ್-ಇಸ್ರೇಲ್ ಸಂಘರ್ಷನ ಆಳವಾದ ಕಾರಣಗಳು ಅಂದ್ರೆ ಪರಮಾಣು ವಿಚಾರಗಳು, ರೀಜನಲ್ ಪವರ್ ಸ್ಟ್ರಗಲ್, ಸಿದ್ಧಾಂತಗಳ ವ್ಯತ್ಯಾಸ ಮತ್ತೆ ಸಿರಿಯಾದಂಥ ಕಡೆ ನಡೆಯೋ ಪ್ರಾಕ್ಸಿ ವಾರ್ಸ್. ಆದರೆ 2025ರಲ್ಲಿ ನಡೆದ ಇಸ್ರೇಲ್ನ ಅಟ್ಯಾಕ್ ಮತ್ತೆ ಅದಕ್ಕೆ ಇರಾನ್ ಕೊಟ್ಟ ಅಭೂತಪೂರ್ವ ಉತ್ತರ, ಇದು ಈ ಸಂಘರ್ಷವನ್ನ ತುಂಬಾನೇ ಡೇಂಜರಸ್ ಹಂತಕ್ಕೆ ತಂದಿದೆ. ಹೌದು, ಕರೆಕ್ಟ್. ಈ ವಿಶ್ಲೇಷಣೆಯಲ್ಲಿ ಈ ಸಂಘರ್ಷ ಹೇಗೆ ಕೊನೆಗೊಳ್ಳಬಹುದು ಅನ್ನೋ ಕೆಲವು ಸಾಧ್ಯತೆಗಳ ಬಗ್ಗೆನೂ ಹೇಳಿದರೆ, ಆದರೆ ಡೀಟೇಲ್ಸ್ ಕೊಟ್ಟಿಲ್ಲ. ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇಷ್ಟು ಆಳವಾದ ದ್ವೇಷ, ಈಗಿನ ಈ ತೀವ್ರವಾದ ಪರಿಸ್ಥಿತಿ, ಇದರ ಮಧ್ಯೆ ಡಿಪ್ಲೊಮಸಿ ಅಥವಾ ಬೇರೆ ಯಾವುದಾದ್ರೂ ದಾರಿಯಿಂದ ಈ ಸಮಸ್ಯೆಯನ್ನ ಕಡಿಮೆ ಮಾಡಿ ಒಂದು ಸ್ಥಿರತೆ ತರಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ? ಇದು ಬಹುಶಃ ಮುಂದಿನ ದಿನಗಳಲ್ಲಿ ಜಗತ್ತು ಫೇಸ್ ಮಾಡಬೇಕಾದ ದೊಡ್ಡ ಪ್ರಶ್ನೆಗಳಲ್ಲಿ ಒಂದು. ಖಂಡಿತ. ಈ ಗಂಭೀರ ವಿಷಯದ ಬಗ್ಗೆ ಚರ್ಚಿಸಿದ್ದಕ್ಕೆ ಧನ್ಯವಾದಗಳು.